ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಯಾಕೆ ಹಿಂದುಳಿದಿವೆ ಅನ್ನೋದನ್ನ ಈ ವಿಡಿಯೋಲಿ ನೋಡೋಣ ಬನ್ನಿ. ಹಾಯ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ತುಂಬ ಮುಖ್ಯವಾದದ್ದು. ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆ ಯಾಕೆ ಹಿಂದುಳಿದಿವೆ ಅಂತ. ಶಿಕ್ಷಣ ಅನ್ನೋದು ಯಾವುದೇ ದೇಶಕ್ಕಾದರೂ ಬೆನ್ನೆಲುಬು. ಅದರಿಂದಲೇ ಒಂದು ಮಗುವಿನ, ಒಂದು ಕುಟುಂಬದ ಮತ್ತು ಒಂದು ದೇಶದ ಭವಿಷ್ಯ ರೂಪುಗೊಳ್ಳುತ್ತೆ. ಆದರೆ ಇಂದಿನ ವಾಸ್ತವ ಏನು ಅಂದರೆ, ನಮ್ಮ ಸರ್ಕಾರಿ ಶಾಲೆಗಳು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ಒಮ್ಮೆ ಅತ್ಯುತ್ತಮ ಎನಿಸಲ್ಪಟ್ಟ ಶಾಲೆಗಳು ಇವತ್ತು ಖಾಲಿ ಆಗ್ತಾ, ಮೌನವಾಗ್ತಾ ಬಿಟ್ಟಿದೆ. ಹಾಗಾದರೆ ಏನಾಯಿತು? ಸರ್ಕಾರಿ ಶಾಲೆಗಳು ಈ ರೀತಿ ಕುಸಿತಿರೋದಾದರೂ ಯಾಕೆ? ಈ ವಿಡಿಯೋಲಿ ಅದಕ್ಕೆ ಕಾರಣಗಳು ಮತ್ತು ಪರಿಹಾರನ ತಿಳ್ಕೊಳ್ಳೋಣ ಬನ್ನಿ. ಹಿಂದಿನ ಕಾಲದ ಶಾಲೆಗಳಿಗೂ ಮತ್ತು ಇವತ್ತಿನ ಶಾಲೆಗಳಿಗೂ ಇರುವಂತಹ ವ್ಯತ್ಯಾಸ. ಒಮ್ಮೆ ನಮ್ಮ ಅಪ್ಪ, ಅಮ್ಮ, ಅಜ್ಜಿ, ತಾತ ಎಲ್ಲರೂ ಸರ್ಕಾರಿ ಶಾಲೆಯಲ್ಲೇ ಓದಿದ್ರು. ಆ ಕಾಲದ ಶಾಲೆಗಳು ಶಿಸ್ತಿಗೆ, ಶಿಕ್ಷಕರಿಗೆ ಮತ್ತು ಬೋಧನೆಗೆ ಪ್ರಸಿದ್ಧವಾಗಿದ್ದವು. ಆದರೆ ಈಗ ಚಿತ್ರ ಬದಲಾಗಿದೆ. ಖಾಸಗಿ ಶಾಲೆಗಳು ಬಂದಿದೆ. ಇಂಗ್ಲೀಷ್ ಮೀಡಿಯಂ, ಏರ್ ಕಂಡೀಷನ್ ಕ್ಲಾಸ್ ರೂಮ್ಸ್, ಬಸ್ ಸೌಲಭ್ಯ ಇವೆಲ್ಲ ಪೋಷಕರನ್ನು ಸೆಳೆದಿದೆ. ಇದರಿಂದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ಕೆಲವು ಶಾಲೆಗಳಲ್ಲಿ ಶಿಕ್ಷಕರೇ ಹೆಚ್ಚು, ವಿದ್ಯಾರ್ಥಿಗಳು ಕಡಿಮೆ. ಇನ್ನು ಕೆಲವೆಡೆ ಶಾಲೆಗಳು ಮುಚ್ಚಲ್ಪಡ್ತಾ ಇದೆ. ಮೂಲಸೌಕರ್ಯದ ಸಮಸ್ಯೆ. ಶಾಲೆ ಅಂದರೆ ಮಕ್ಕಳು ಕಲಿಯೋ, ಬೆಳೆಯೋ ಜಾಗ ಆಗಬೇಕು. ಆದರೆ ಇಂದು ಹಲವು ಸರ್ಕಾರಿ ಶಾಲೆಗಳು ಹಾಳಾದ ಕಟ್ಟಡಗಳಲ್ಲಿ ನಡೀತಾ ಇದೆ. ಬಿರುಕು ಬಿಟ್ಟ ಗೋಡೆಗಳು, ಮುರಿದ ಕುರ್ಚಿಗಳು, ನೆಲದ ಮೇಲೆ ಕುಳಿತ ಮಕ್ಕಳು. ಇದು ನಿಜವಾದ ಚಿತ್ರಣ. ಟಾಯ್ಲೆಟ್ ಸೌಲಭ್ಯ ಇಲ್ಲ, ನೀರು ಸಿಗೋದಿಲ್ಲ, ಪ್ಲೇಗ್ರೌಂಡ್ ಇಲ್ಲ. ಹೆಣ್ಮಕ್ಳಿಗೆ ಈ ಕಾರಣಗಳಿಂದನೇ ಶಾಲೆ ಬಿಟ್ಟು ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಎಲ್ಲೆಡೆ ಇದ್ದರೂ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೆಲವೆಡೆ ಇನ್ನೂ ವಿದ್ಯುತ್ ಸಹ ಸಿಗೋದಿಲ್ಲ. ಶಿಕ್ಷಕರ ಕೊರತೆ. ಶಿಕ್ಷಕರು ಶಾಲೆಯ ಹೃದಯ. ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಒಬ್ಬನೇ ಶಿಕ್ಷಕ ಎಲ್ಲ ತರಗತಿಯನ್ನು ನೋಡ್ಕೋಬೇಕು ಅಂದರೆ ಅದು ಅಸಾಧ್ಯವಾದ ಕೆಲಸ. ಅದಕ್ಕೂ ಮೇಲಾಗಿ ಅವರಿಗೆ ಪಾಠ ಹೇಳ್ಕೊಡೋದು ಬಿಟ್ಟು ಬೇರೆ ಕೆಲಸಗಳು ಕೊಡ್ತಾರೆ. ಜನಗಣತಿ, ಜಾತಿ ಗಣತಿ, ಚುನಾವಣಾ ಕೆಲಸ, ಕಚೇರಿ ಕೆಲಸ. ಇದರಿಂದಾಗಿ ಶಿಕ್ಷಕರು ಮಕ್ಕಳ ಮೇಲೆ ಗಮನ ಇಡೋದಕ್ಕೆ ಆಗಲ್ಲ. ಇನ್ನು ಹೊಸ ಪಾಠ ಪದ್ಧತಿಗಳು, ಡಿಜಿಟಲ್ ತರಬೇತಿಗಳು ಇವು ಶಿಕ್ಷಕರಿಗೆ ತಲುಪ್ತಾ ಇಲ್ಲ. ಆದರೆ ಹೃದಯದಿಂದ ಕೆಲಸ ಮಾಡಬೇಕು ಅನ್ನೋ ತುಂಬ ಶಿಕ್ಷಕರು ಇನ್ನೂ ಇದ್ದಾರೆ. ಅವರಿಗೆ ಬೆಂಬಲ ಬೇಕು. ಹಳೆಯ ಬೋಧನಾ ಪದ್ಧತಿ. ಇನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕಣ್ಮುಚ್ಚಿ ಪಾಠ ನಡೆಯುತ್ತೆ. ಅರ್ಥ ಮಾಡ್ಕೊಳ್ಳೋದು ಕಡಿಮೆ, ನೆನಪಿಟ್ಟುಕೊಂಡು ಬರೆಯೋದೇ ಜಾಸ್ತಿ. ಮಕ್ಕಳಿಂದ ಹೊಸ ವಿಚಾರ ಕೇಳೋದು, ಸೃಜನಶೀಲತೆ ಬೆಳೆಸೋದು ಇವೆಲ್ಲ ಕಡಿಮೆ ಆಗ್ತಾ ಇದೆ. ವಿಶ್ವ ಮುಂದೆ ಹೋಗ್ತಾ ಇದೆ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಕಡೆಗೆ. ಆದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ಮಾರ್ಕ್ಸ್ ಮತ್ತು ಎಕ್ಸಾಮ್ ಮುಖ್ಯ. ಈ ತರಹದ ಓದು ಮಕ್ಕಳಿಗೆ ಬೇಜಾರಾಗುತ್ತೆ. ಅವರು ಶಾಲೆಯ ಮೇಲಿನ ಆಸಕ್ತಿ ಕಳ್ಕೊಳ್ತಾರೆ. ಭಾಷೆ ಮತ್ತು ಪೋಷಕರ ಮನೋಭಾವ. ಬಹುಪಾಲು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲೇ ಪಾಠಗಳನ್ನ ಹೇಳ್ಕೊಡ್ತಾರೆ. ಇದು ಒಳ್ಳೆಯದು. ಮಕ್ಕಳಿಗೆ ವಿಷಯಗಳು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದರೆ ಇಂದಿನ ಪೋಷಕರಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೆ ಸ್ಟ್ಯಾಂಡರ್ಡ್ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಅದಕ್ಕಾಗಿ ಸಾಲ ಮಾಡಾದರೂ ಕಷ್ಟಪಟ್ಟಾದರೂ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಕಳಿಸ್ತಾರೆ. ಇದರಿಂದ ಒಂದು ದೊಡ್ಡ ವ್ಯತ್ಯಾಸ ಉಂಟಾಗಿದೆ. ಕನ್ನಡ ಮಾಧ್ಯಮ ಅಂದರೆ ಕೆಳದರ್ಜೆ, ಇಂಗ್ಲೀಷ್ ಮಾಧ್ಯಮ ಅಂದರೆ ಮೇಲ್ದರ್ಜೆ ಅಂತ ಜನರಿಗೆ ಅನಿಸ್ಬಿಟ್ಟಿದೆ. ಇದು ಖಂಡಿತ ತಪ್ಪು. ಎರಡಕ್ಕೂ ಅದರದೇ ಆದ ಸಮಾನ ಸ್ಥಾನಮಾನಗಳಿದೆ ಮತ್ತು ಗೌರವಗಳಿದೆ. ಹಣಕಾಸು ಮತ್ತು ಜವಾಬ್ದಾರಿ. ಸರ್ಕಾರಿ ಶಾಲೆಗಳು ಸರ್ಕಾರದ ನಿಧಿಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಆದರೆ ಆ ಹಣ ತಡವಾಗಿ ಬರುತ್ತೆ. ಕೆಲವೊಮ್ಮೆ ಬಳಸದೆ ಹಾಗೆ ಉಳಿದಿರುತ್ತೆ. ಫರ್ನಿಚರ್, ಲ್ಯಾಬ್, ಪ್ಲೇಗ್ರೌಂಡ್ ಇವುಗಳಿಗೆ ಬೇಡಿದ ಹಣ ಸರಿಯಾಗಿ ತಲುಪಲ್ಲ. ಹಣ ಬಂದರೂ ಮಾನಿಟರಿಂಗ್ ಕರೆಕ್ಟಾಗಿರಲ್ಲ. ಹೀಗಾಗಿ ಸರಿಯಾಗಿ ಕೆಲಸಗಳು ಆಗೋದಿಲ್ಲ. ಒಂದು ಖಾಸಗಿ ಶಾಲೆಯಲ್ಲಿ ಮಕ್ಕಳು ಕರೆಕ್ಟಾಗಿ ಓದಿಲ್ಲ ಅಂದಾಗ ಪೇರೆಂಟ್ಸು ಹೋಗಿ ಪ್ರಶ್ನೆ ಮಾಡ್ತಾರೆ. ಅದೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಓದಲಿಲ್ಲ ಅಂದಾಗ ಶಾಲೆನ ಬಿಡಿಸಿ ಬೇರೆ ಕಡೆ ಹಾಕ್ತಾರೆ. ಇದು ಬದಲಾವಣೆಗೆ ತುಂಬ ದೊಡ್ಡ ಅಡ್ಡಿ. ಮಕ್ಕಳ ಕನಸುಗಳು ಮತ್ತು ವಾಸ್ತವ. ಪ್ರತಿ ಸರ್ಕಾರಿ ಶಾಲೆಗಳಲ್ಲೂ ಕನಸುಗಳಿದೆ. ಒಬ್ಬ ಹುಡುಗ ಡಾಕ್ಟರ್ ಆಗಬೇಕು ಅಂದ್ಕೊಂಡಿರ್ತಾನೆ. ಒಂದು ಹುಡುಗಿ ಶಿಕ್ಷಕಿ ಆಗಬೇಕು ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಪರಿಸ್ಥಿತಿ ಅವರ ಕನಸುಗಳನ್ನ ಚೂರು ಮಾಡಿಬಿಡುತ್ತೆ. ಮೂಲಸೌಕರ್ಯವಿಲ್ಲದ, ಪ್ರೋತ್ಸಾಹ ಇಲ್ಲದ ಶಾಲೆಗಳ ಮೇಲೆ ಮಕ್ಕಳು ನಂಬಿಕೆ ಕಳ್ಕೊತಾರೆ. ಶಿಕ್ಷಣ ಅನ್ನೋದು ಎಲ್ರಿಗೂ ಸಮಾನವಾಗಿರಬೇಕು. ಅದರಲ್ಲೇ ನಿಜವಾದ ಅಭಿವೃದ್ಧಿ ಇದೆ, ಬದಲಾವಣೆಗೆ ದಾರಿ. ಆದರೆ ಎಲ್ಲವೂ ನಕಾರಾತ್ಮಕ ಅಲ್ಲ. ಕರ್ನಾಟಕ ಸರ್ಕಾರ ಇದಕ್ಕೋಸ್ಕರನೇ ಹೊಸ ಯೋಜನೆಗಳನ್ನ ಶುರು ಮಾಡಿದೆ.
ನಲಿಕಲಿ, ಸಮಗ್ರ ಶಿಕ್ಷಣ ಕರ್ನಾಟಕ, ಇಂಗ್ಲಿಷ್ ಮಾಧ್ಯಮ ಮುಂತಾದವು. ಇದೇ ರೀತಿ NGOಗಳು, ಸ್ವಯಂ ಸೇವಕರು ಸಹ ಸಹಾಯ ಮಾಡಿದ್ದಾರೆ. ಡಿಜಿಟಲ್ ಕ್ಲಾಸ್ಗಳು, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗಳಂತಹ ಇತರ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾವೆಲ್ಲರೂ ಸೇರಿ ಸರ್ಕಾರ, ಶಿಕ್ಷಕರು, ಪೋಷಕರು ಮತ್ತು ಯುವಕರು ಈ ಶಾಲೆಗಳನ್ನು ಮತ್ತೆ ಜೀವಕ್ಕೆ ತರ್ತೀವಿ ಅಂತ ನಂಬಿಕೆ ಇರಬೇಕು. ಯಾಕಂದರೆ ಒಂದು ಸರ್ಕಾರಿ ಶಾಲೆ ಬದಲಾದರೆ ಒಂದು ಸಮುದಾಯ ಬದಲಾದಂತೆ. ಹಾಗಾಗಿ ಮುಂದೆ ನೀವು ಯಾವತ್ತಾದರೂ ಸರ್ಕಾರಿ ಶಾಲೆ ಮುಂದೆ ಹೋದಾಗ ಒಂದು ಕ್ಷಣ ನಿಂತು ಆ ಶಾಲೆಗೋಸ್ಕರ ಏನಾದರೂ ಮಾಡಿ. ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಒಳ್ಳೆ ಮಾತನ್ನಾದರೂ ಹೇಳಿ. ಧನ್ಯವಾದಗಳು ನೋಡಿ ಕೇಳಿದ್ದಕ್ಕಾಗಿ. ಈ ವಿಷಯ ನಿಮ್ಗೆ ಇಷ್ಟ ಆದರೆ ಇನ್ನೊಂದು 4 ಜನದ ಹತ್ರ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಲ್ಲರೂ ಒಟ್ಟಾಗಿ ಬದಲಾವಣೆ ತರೋಣ.